ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವು ಈಗ ಎದ್ವಿ. ನಾನು ಸಹ ಚಿಪ್ಪಿಸಲ್ಲಿ ಕೂತ್ಕೊಂಡಿದ್ದೀವಿ. ಮತ್ತೆ ಎಂತ ಗೊತ್ತುಂಟಾ, ತಿಂಡಿ ಪಲಾವ್ ಮಾಡಿದ್ದಾರೆ. ನಮ್ಮದು ಚಂಬು ಸ್ಕೂಲಿಗೆ ಹೊರಡ್ತಾ ಇದ್ದಾನೆ. ಅವನು ತಿಂಡಿ ಆಯಿತು. ಈಗ ಅವನು ಹೋಗ್ತಾನಲ್ವ, ಅದಕ್ಕೆಲ್ಲ ಅಷ್ಟೊಂದು ಬಾಯಿ ಹೇಳುವ. ನಾನು ಸಹ ಇವತ್ತು ಹೊರಡೋದು ಮನೆಗೆ. ಅವನಿಗೊಂದು ಟಾಟಾ ಬಾಯಿ ಹೇಳುವ. ತಿನ್ನು ಲೇಟ್ ಹಾಕೊಂಡು ತಿನ್ನು. ಚಂದ ಉಂಟ ಪಲಾವು. ಹೌದು, ಸ್ಕೂಲಿಗೆ ಹೋಗೋದು. ಅಕ್ಕ ಹೋಗ್ತಾಳೆ ಇವತ್ತು ಮನೆಗೆ. ಬಸ್ ಬರ್ತಾ ಟಾಟಾ ಹೇಳು ನಮ್ಗೊಂದು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಹೇಳು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಕನ್ನಡ ಹೀಗೆ ಮಾಡು. ನಾವು ಸೀದಾ ಚುಪ್ಪಿದ್ದು ಚಿಕ್ಕಮ್ಮನ ಮನೆಗೆ ಬಂದಿವಿ. ಅವ್ರ ಪಾಪ ನಮ್ಮ ಮನೆಗೆ ಅಲ್ಲಿಗೆ ಹೋಗಿದ್ದಾರೆ. ನಾವು ಮಾತಾಡಿಕೊಂಡು ಇಲ್ಲಿ ಬಂದಿದ್ದೇವೆ. ಪುಚ್ಚ ನೋಡಿ, ಪುಚ್ಚ ಉಂಟು ಇಲ್ಲಿ. ಪುಚ್ಚ ಆಯ್ತು ಬೋಡಿಗೆ ಅವನ್ನ ಮಕ್ಕಳು ತೋರಿಸ್ತಾ ಉಂಟು. ಪರಂಕೊಂಡು ಆಯ್ತು. ಟೇಬಲ್ ಬಿದ್ದಿಲ್ಲ. ಪುಚ್ಚಗೊಂಡೋಣ. ಇದು ಪುಚ್ಚ ಎಷ್ಟು ಚಂದ ಉಂಟು. ಹಿಡ್ಕೋದ ನೀನು ವಿಡಿಯೋ ಹಿಡ್ಕೊ. ನಾನು ಪುಚ್ಚ ಹಿಡ್ಕೊಳ್ತೀನಿ. ಉಂಟು ನೋಡಿಲ್ಲಿ. ಅದು ನನಗೆ ಬಾಲ ಇಷ್ಟ. ಬಾಲ ತೋರಿಸ ನೀನು. ಒಯ್ ಕಂಡು ಅಲ್ಲಿ ನೋಡ. ವ್ಲಾಗ್ ನೋಡ ನೀನು. ಇಂಥದ ವ್ಲಾಗ್ ನೋಡ. ಹಾಯ್ ಮಾಡೋರಿಗೆಲ್ಲ. ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಪುಚ್ಚೆ. ಇದ್ರ ಪುಚ್ಚದ ಹೆಸರೆಂತ? ಲಿಯೋ. ಇದು ಯಾರ್ದು ಮನೆ ಗೊತ್ತುಂಟಾ? ಸಾನ್ವಿ ಇದ್ದಾಳಲ್ಲ ನಮ್ಮದು ವ್ಲಾಗಲ್ಲಿ, ಅವಳದ್ದು ಮನೆ, ಅವಳದ್ದು ಪುಚ್ಚೆ. ನಾವು ನಂಗೆ ಇಷ್ಟ ಪುಚ್ಚೆ ಅಂತ ಹೇಳಿದರೆ. ನಮ್ಮ ಮನೆಗೆ ಬರ್ತೀರಾ? ನಮ್ಮಲ್ಲಿ 2 ಉಂಟು ನಿಮ್ಮ ಥರದ್ದು ಪುಚ್ಚೆ. ಅದೇ ಪಶ್ಚಿಮ ಪುಚ್ಚೆ ಅಲ್ಲ, ನಮ್ಮದು ಕಾಟು ಪುಚ್ಚೆ. ನನ್ನದು ಕಾಟು ಪುಚ್ಚೆ ಕಪ್ಪದಿರ್ತಾನೆ. ಓ, ಇನ್ನೊಂದು ಪುಚ್ಚೆ ಉಂಟು. ಪರಂಕದಲ್ಲದು ಪರಂಕಲಿಲ್ಲ. ಬ್ಲ್ಯಾಕ್ ಪ್ಯಾಂಥರ್. ಇದು ನಮ್ಮ ಮನೆದು ಟಿಂಕು ಥರ ಉಂಟು. ಟಿಂಕು ಇಲ್ಲಾದ್ರೆ ಸಹ ಲೈಟ್ ತಚ್ಚಿ ನಿಮ್ಮ ತೋಜನ ನಿಜ ಅಲ್ಲ. ಓರಿ ಪುಚ್ಚೆ ನೀವು. ಓರಿ ಪುಚ್ಚೆ ಟಿಮ್ ಡಿಮ್. ಇದು ನನಗೆ ಮ್ಯಾಚಿಂಗ್ ಉಂಟು. ಬ್ಲ್ಯಾಕ್. ನೀನು ಹಾಯ್ ಮಾಡ. ಅದು ಹಾಯ್ ಮಾಡಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ನಿದ್ದೆ ಮಾಡಿದ್ದೆ. ಈ ಜೀವಿತ ಬಂದರೆ ಎದ್ದೇಳಿಸಿದ್ಲು ಗಾಯ್ಸ್. ನಾನು ಹೋಗ್ತೀನಿ. ಬಿಡಿ ನನ್ನ. ನೀನು ಬಾ ಈ ಕಡೆ ಇರ್ಕೋ. ನಿಂಗೆ ಬರಕ್ಕಾಗಲ್ವಾ? ಅವಳ ಚಿಕ್ಕಮ್ಮನ ಮನೆ ಇದು. ಅವರಲ್ಲಿದ್ದಾರೆ. ನಾವು ನನ್ನ ಅಮ್ಮನ ಹತ್ರ ಮಾತಾಡ್ಕೊಂಡು, ಇವಳುಂಟಲ್ಲ ಬಕ್ರ ಮಾಡಲಿಕ್ಕೆ ಹುಷಾರಿದ್ದಾಳೆ. ನನ್ನ ಅಮ್ಮನಿಗೆ ಕಾಲ್ ಮಾಡಿದ್ದು ನಾನು ಕನ್ವಿನ್ಸ್ ಮಾಡಿದೆ. ಎಂತ ನಾನು ಹೇಳಿದೆ, ಆಂಟಿ ಅವಳು ಜಾಬಿಗೆ ಹೋದರೆ ಅವಳಿಗೆ ಮದುವೆ ಆದರೆ ನನಗೇನು ಸಿಗಲ್ಲ, ಅದಕ್ಕೆ ಇಷ್ಟು ದೂರ ಬಂದಿದ್ದಾಳೆ, ಇರಲಿ ಮತ್ತೆ ಕಳಿಸ್ತೀನಿ ನಾನು ಅಂತ ಹೇಳಿದೆ. ಆಯಿತು, ನೀವು ನನ್ನನ್ನು ಮಂಗೆ ಮಾಡಲಿಕ್ಕೆ ಸರಿ ಇದ್ದೀರಾ ಅಂತ ಹೇಳಿದ್ದು. ನಾನು ಹೇಳಿದೆ ಬೇಡ, ಮನೇಲಿ ಸ್ವಲ್ಪ ಕೆಲಸ ಉಂಟು, ಅಮ್ಮ ಹೇಳ್ತಾರೆ. ನಂಗೆ ಗೊತ್ತು ಇನ್ನು ನೀನು ಬರಲ್ಲ ಅಂತ. ಇಲ್ಲದೆ ಒಂದು ನನ್ನ ಅಕ್ಕನ ಮದುವೆಗೆ ಬರ್ಬೋದು ಇಲ್ಲಿಗೆ. ಏನು ಬರಲ್ಲ ಅಂತ ನಂಗೆ ಗೊತ್ತು. ನೀನು ಜಾಬಿಗೆ ಹೋದರೆ ಐ ನೋ ದ್ಯಾಟ್. ನಿನ್ನ ಬುದ್ಧಿ ಹೇಗಿದ್ದ ನಂಗೆ ಗೊತ್ತು. ಬಟ್ ಆದ್ರೂ ನಾನು ಬಂದದ್ದು ನಿಜವಾಗಿ ಸಡನ್ಲಿ ಮಾತ್ರ. ನಾನು ಕರೆದದ್ದು ಯಾಕೆ ಕೇಳಿದ್ರೆ, ನಂದು ಎಕ್ಸಾಮ್ ಆಗಿದ್ರೆ ನೀನು ಮುಗಿತದ ಗೊತ್ತು. ಆಮೇಲೆ ನೀನು ಬ್ಯುಸಿ ಆಗ್ತಿ, ನಿನ್ನ ಜಾಬ್ ಆಮೇಲೆ ನಾನು ಕಾಲೇಜ್ ಅಂತ ಹೇಳ್ತೀನಿ. ನಾನು ಕರೀಲಿಕ್ಕೆ ನನಗೆ ಅಂತ ಕುಡಿಸುತ್ತಾರಲ್ಲ. ಸೊ ನಾನು ಮೊದಲೇ ಕರೆದದ್ದು ನಿನ್ನ. ಬಟ್ ನಾನು ನನ್ನ ಏಜ್ ಅವ್ರು ಬಿಟ್ಟು ಒಂದು ಜೂನಿಯರ್ ಒಟ್ಟಿಗೆ ಇಷ್ಟು ಕ್ಲೋಸ್, ಇಷ್ಟು ಬ್ಯಾಸ್. ಎನ್ನ ಕ್ಲಾಸ್ ತಗ್ಲಿ ಕುಲಿದೆ. ಬಟ್ ದೂರ ಹಿಡಿದು ಮಕ್ಳು ಎನ್ನ ಕ್ಲಾಸ್ ಇತ್ತೆ, ಡಿಗ್ರಿ ಇತ್ತು ಮಕ್ಳು ಎಲ್ಲ ಕುಲಿಚೆ. ನಾನು ಸಹ ಅಷ್ಟೇ ಹಾಗೆ. ನನ್ನ ಕ್ಲಾಸ್ನ ಜೊತೆ ಒಬ್ಬರು ಮನೇಲಿ ಮಾತ್ರ ಅಂತ ಕೂತದ್ದು. ಒಬ್ಬರಲ್ಲ, 2 ಮನೇಲಿ. ಅಪೇಕ್ಷನ ಮನೇಲಿ ಕೂತಿದ್ದಾನೆ. ಬಿಟ್ಟರೆ ಜೂನಿಯರ್ ಕ್ಲೋಸ್ ಆಗಿದ್ದಾಳೆ ಅಂತ ಹೇಳಿದರೆ ಇದ್ವಿ ಬಳಿ. ಮತ್ತು ಧನ್ಯ ಇದ್ದಾಳೆ. ಧನ್ಯನಿಗೆ ಪಾಪ ಬರಲಿಕ್ಕಾಗಿಲ್ಲ. ಸನ್ನಿಧಿ ಅವಳು ಬರೋದಿಲ್ವೇ? ಅಲ್ಲ, ಅವಳು ಬರೋದಿಲ್ಲ ಹಾಗೆ. ಮತ್ತು ಚಿಪ್ಪಿ ವಿಶೇಷ
ಹೇಳಿ ಮೇಡಮ್. ಇವತ್ತು ಮಾತ್ರ ನಾನು ಹೇಳಿದ್ರೆ ನಿಂತ್ರೆ ಉಂಟಲ್ಲ ನಂದು ಶಮ್ಮುಗೆ ಶಾಕ್ ಹೊಡೆದಾಗ ಆಗ್ಬೋದಾಯ್ತಾ. ಅಕ್ಕ ಇರಪ್ಪತಿ ಜರ ಅವನಿಗೆ ಬೆಳಿಗ್ಗೆ ನಾನು ಹೋಗೋಳು ಬಾಯಿ ಅಂತ ಹೇಳುವಾಗ ಅವ್ನು ಫಸ್ಟಿಗೆ ಹೇಳ್ದ ಬೊಚ್ಚಕ್ಕ ಉಂತಲೆ ನೀವು ಉಂತಲೆ ಅಂತ ಹೇಳಿದ. ನಿನ್ನೆ ನೈಟ್ ಹೇಳಿದ್ದಾನೆ ಸಂಡೇ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ದಾನೆ. ಈಗ ನಾನು ಹೋಗುದು ಅಂತೇಳಿ ಬಾಯೆಲ್ಲ ಮಾಡಿ ಬಂದದ್ದು. ಬೆಳಿಗ್ಗೆ ಸ್ವಲ್ಪ ಚಪ್ಪೆ ಆದತ್ತಲ್ಲ, ಸ್ವಲ್ಪ ಚಪ್ಪೆ ಆದ. ಈಗ ಸಂಜೆ ಮೇಲೆ ನೋಡಿದರೆ ಖುಷಿ ಆಗ್ಬೋದು. ಅವನಿಗೊಂದು ಆಟಾಡಲಿಕ್ಕೆ ಜನ ಸಿಗ್ತದಲ್ಲ, ಟೈಪ್ ಪೆಟ್ಟಿ ಕಮ್ಮಿ ಸರಿ ಆಗ್ತದೆ. ಅವನು ಸಹ ನನ್ನ ಹತ್ರನೇ ಗಮ್ಮತ್ತು ಮಾತಾಡ್ತಾನೆ. ಹಾಂ ಮತ್ತೆಂತ ಗೊತ್ತಾ, ನೀಡುವ ನಾವು ಮಾತಾಡುವ. ನಾವು ಈಗ ರೀಲ್ಸ್ ಎಲ್ಲ ಮಾಡಿ ಬಂದದ್ದು ಗೊತ್ತುಂಟಾ? ಒಂದು ಗುಲಾಬಿ ಸಾರಿಯಲ್ಲ, ಬಟ್ ಅದು ಅಂದ್ಕೊಂಡಾಗೆ ಬರಲಿಲ್ಲ. ಇನ್ನೊಂದು ಟ್ರಾನ್ಸಾಕ್ಷನ್ ಮಾಡರ್ನ್ ಟು ಟ್ರೆಡಿಷ್ನಲ್. ಮಾಡರ್ನ್ ಏನಲ್ಲ ಇದು, ಬಟ್ ಆದರೆ ಸಹ ಮನೇಲಿರುವಾಗ ಹೇಗಿರ್ತೇವೆ ಆ್ಯಂಡ್ ಹೊರಗೆ ಹೋಗುವಾಗ ಹೇಗಿದೆ ಟ್ರೆಡಿಷ್ನಲ್ ಆಗಿರೋ ಸೈಂಕ ಮಾಡಿ ಅದು ಶಾರ್ಟ್ಸಲ್ಲಿ ನೋಡಿ ಆಯ್ತಾ. ಹಾಗೆ ಮತ್ತೆಂತ ಅಂತ ಹೇಳಿದರೆ ಮತ್ತೆ ಹೇಳು ನಿಂಗೆ ನನ್ನ ಬಂದ ವಿಷಯ ಇದೆ ಚಿಪ್ಪಿ, ಅದನ್ನು ಕೇಳಬೇಕ ನೀನು. ಇವಳಿಗೆ ನಿಜ ಇವಳಿಗೆ ನಾಳೆ ಎಕ್ಸಾಮ್ ಉಂಟು ಗೊತ್ತುಂಟು. ಅದು ಸಹ ನಿಲ್ಲ ಕಾಸ್ಟ್ ಎಕ್ಸಾಮ್ ಹೇಳ್ಬೇಡಿ ಯಾವ ಎಕ್ಸಾಮ್ ಉಂಟು. ಹಾಗೆ ಮತ್ತೆ ನಾನು ಕಲ್ತಿದ್ದ ಐಕಿಚ್ಚು ನಾನು ಲೆಪ್ಪೆ ನಾನು ಕಲ್ತಿದ್ದ ಆಚೆ ಅವಳು ಕಲ್ತಿದ್ದಾಳೆ ಅಂತ. ಓಕೆ ನಿನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿತ್ತು ಆ ಸಾಂಗ್, ಬಟ್ ಸಾರಿ ಇಲ್ಲ ಅಷ್ಟೇ. ಹಾಗೆ ಓಕೆ, ನಾವು ಶಾರ್ಟ್ಸನ್ನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇವೆ, ಅಂದರೆ ನಮ್ಮದು ರೀಲ್ಸನ್ನು. ಓಕೆ, ಅಲ್ಲಿ ಬ್ಲಾ 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 ಬ್ಲೂ 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 ಇನ್ನು ಮತ್ತೆ ಸಿಕ್ಕುವ. ಓಕೆ, ನಾವು ಫ್ರೆಶ್ ಅಪ್ ಆದ್ವಿ. ಇಲ್ಲಿ ನನ್ನ ತಮ್ಮಯ್ಯ ಇದ್ದಾನೆ, ಅವನುಂಟಲ್ಲ ಏನೋ ಹೇಳಿಕ್ಕೆ ಕೊಟ್ಟಿದ್ದಾನೆ. ಅವಳು ಕುರ್ತಿಲ್ಲ, ಅವಳು ಸ್ನಾನ ಮಾಡಿಲ್ಲ. ಇದು ಅವನು ಏನೋ ಇವಾಗ ಹೇಳಿಕ್ಕೆ ಹೋಗಿದ್ದಾನೆ, ನಮಗೆ ನಮ್ಮ ಬಾಡಿಗೆ ಯಾಕೆ ಸೊಳ್ಳೆ ನನಗೇನಾ ಅವಳಿಗೆನಾ ಗರ್ಲ್ಸಿಗೆ ಓಕೆ ಎಲ್ಲ ಗರ್ಲ್ಸಿಗೆ ಸೊಳ್ಳೆ ಯಾಕೆ ಕಚ್ಚುತ್ತಿಲ್ಲ ಅಂತೇಳಿ ಹೇಳ್ತಾನಂತೆ. ನಮಗೆ ಸಹ ತೋರಿಸ್ತಿಲ್ಲ. ಅದಕ್ಕೆ ನಾನು ಓಕೆ ನಮ್ಮದು ಯಾರಪ್ಪ ನೀವು ಸಹ ನೋಡ್ತೀರಿ, ನಾನು ಬ್ಲಾಗ್ ಮಾಡ್ತೀನಿ, ನೀವು ಸಹ ನೋಡ್ತಾ ಇರ್ತೀರಲ್ಲ ಅಂತ ಹೇಳಿ ನಾನು ಇವಾಗ ಕಾಯಿಸಿದ್ದೇನೆ. ನನಗೆ ನಾನು ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಯಾಕೆ ಏನು ಅಂತ ತೋರಿಸ್ತೇನೆ ನಾನು ಸಹ ನಿಮಗೆ. ಇವತ್ತು ಯಾಕೆ ಗರ್ಲ್ಸ್ಗೆ ಇದು ಮಸ್ಕಿಟೋ ಕಚ್ಚಲ್ಲ ಅಂದರೆ ನೋಡಿಲ್ಲಿ, ಇದು ಅವರ ಬ್ಲಡ್, ಇದು ಅವರ ಅಷ್ಟು ಕ್ರೀಮು ಮೆತ್ತಿಸ್ತಾರೆ, ಇದು ಅಷ್ಟು ಮೇಕಪ್ ನೋಡಿ. ಅದಕ್ಕೆ ಬರಲಿಕ್ಕೆ ಅದದು ಇಷ್ಟು ಚಿಕ್ಕ ಇರುವುದು, ಅದದು ಇಷ್ಟು ಚಿಕ್ಕ ಇರುವುದು, ಅದದು ದೂಚಿ ಹಂಗೆ ಅವರದ್ದು ನೋಡಿ ನೋಡಿ. ಇದು ಮೇಕಪ್, ಇದು ಕ್ರೀಮ್, ಇದು ಬ್ಲಡ್ ಮತ್ತೆ ಸ್ಕಿನ್ ಇಲ್ವಾ? ಸ್ಕಿನ್ ಸಹ ಕವರ್ ಆಗ್ತದೆ. ನೀ ಸ್ಕಿನ್ ಅದನ್ನು ಫಸ್ಟಿಗೆ ಹೇಳ್ಬೇಕಲ್ವಾ? ಸ್ಕಿನ್ನಿನ ಒಳಗಡೆ ಅಲ್ವಾ ಬ್ಲಡ್ ಇರೋದು? ಸ್ಕಿನ್, ಇದು ಬ್ಲಡ್, ಇದು ಮೇಕಪ್ ಆದಮೇಲೆ ಕ್ರೀಮ್ ಆದಮೇಲೆ ಸ್ಕಿನ್ ಆದಮೇಲೆ ಬ್ಲಡ್. ಅದಕ್ಕೆ ಗರ್ಲ್ಸಿಗೆ ಮಸ್ಕಿಟೋ ಕಚ್ಚಲ್ಲ. ನಿಮಗೆ ಗೊತ್ತು ಅಷ್ಟು ಮೇಕಪ್ ಮಾಡ್ತಾರೆ? ನೀವು ಯಾರಿಗಾದ್ರೂ ಮಾಡ್ಲಿಕ್ಕೆ ಹೋಗಿದ್ದೀರಾ? ನಾನು ಯೂಟ್ಯೂಬಲ್ಲಿ ನೋಡಿ. ನೀವೇ ಅದನ್ನೇ ನೋಡ್ತೀರಾ ಹುಡುಗಿಯರದನ್ನೇ? ಹುಡುಗಿಯರು ಮೇಕಪ್ ಮಾಡೋದು ಅದೆಲ್ಲ ಅಲ್ಲ. ಈಗ ನೋಡು, ನಾವೆಲ್ಲ ಮೇಕಪ್ ಮಾಡಲ್ಲ. ಈಗ ನಾನೆಲ್ಲ ಮೇಕಪ್ ಮಾಡೋದು. ಸೊಳ್ಳೆ ಕಚ್ಚಬಾರ್ದು, ನೀ ಮೇಕಪ್ ಮಾಡಿ ಸ್ಟಾರ್ಟ್ ಮಾಡಿ ಇವತ್ತಿಂದ. ಅಲ್ಲ ಚಂಬು ನಾನು ಮೇಕಪ್ ಮಾಡೋದಿಲ್ಲಲ್ಲ, ಮತ್ತು ನನಗೆ ಯಾಕೆ ಸೊಳ್ಳೆ ಕಚ್ಚಿಲ್ಲ? ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಎಂತ? ಡ್ರಾಯಿಂಗ್ ಮಾಡ್ತೀರಾ? ಯಾವುದ್ರ ಬಗ್ಗೆ? ಯಾವುದದ್ದು ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ನನ್ನ ಫೇಸ್ ಡ್ರಾಯಿಂಗ್ ಮಾಡೋದು ಬೇಡ ತಂದೆ ನೀನು. ಇಲ್ಲ, ನಿನ್ನ ಮುಖ ತೋರಿಸ್ಬೇಕಾ? ನನ್ನದು ಬೇಡ ಬಿಡು. ನಾನು ನಿಂಗೆ ತೋರಿಸ್ಬೇಕಾ? ನಮ್ ನಿಲ್ವೇನ ನಂದು ಮುಸುಂಟು. ನಂಗೆ ತೋರಿಸ್ಬಾರ್ದು, ಇಲ್ಲಿ ಕಾಣ್ತದೆ ಅಲ್ವಾ?
ನಂದು ಹಲ್ಲಿದು ಕ್ಲಿಪ್ ಹಾಕಿದೆಲ್ಲ ಬರ್ಬೇಕು ಅದರಲ್ಲಿ. ಅಲ್ಲ ಚುಪ್ಪು ಹೌದು ಬಂಗಾರು, ಅವ್ನು ಮಾಡ್ತಿರ್ಲಿ, ನಾವು ಮಾತಾಡ್ತಿರುವ. ಈಗಲೇ ಕೊಡ್ತೆ ಸೀರಿಯಸ್ಲಿ. ಬಟ್ ಅದ್ರಲ್ಲಿ ಎಸ್ ಅಂತ ಇದೆ. ನಂಗೆ ಎಸ್ ಯಾರಂತ ಗೊತ್ತಿಲ್ಲ ಅಲ್ವಾ, ಎಸ್ ಇಲ್ಲ. ಸುಪ್ರೀತಾ ಅನ್ನೋ ನೆನಪಿಗೋಸ್ಕರ ನಾನು ಎಸ್ ಅಂತ ಹಾಕೊಳ್ಬೇಕಾ? ಓಕೆ, ನಂಗೆ ಎಸ್ ಅಂದರೆ ತುಂಬ ಇಷ್ಟ. ನಂಗೆ ಪೋಸ್ಟ್ ಬಂದು ನೋಡಿ. ಪೋಸ್ಟ್ ಹುಡುಗಿ ಬಂದ್ಲು. ಹುಡುಗಿ ಸ್ವಲ್ಪ ಕಂಡಾಗ ಡ್ರಾಯಿಂಗ್ ರೆಡಿ. ಓಕೆ, ನಮ್ಮ ಡ್ರಾಯಿಂಗ್ ರೆಡಿ ಆಗಿದ್ದಂತೆ. ನಾವು ನೋಡಿ ವೀಕ್ಷಣೆ ಮಾಡೋಣ. ಸಾಲದು ಇಲ್ಲಾದ್ರೂ ನನಗೆ ಒಮ್ಮ ಆನಂದ ಬಾಷ್ಪದಲ್ಲಿ ಕಣ್ಣೆಲ್ಲ ತುಂಬಿ. ನೀವು ಕಮೆಂಟ್ ಮಾಡಿ, ಅವ್ನು ಮಾಡಿ ಡ್ರಾಯಿಂಗ್ ಚಂದ ಇತ್ತು, ಅವ್ಳು ರಿಯಲ್ ಆಗಿ ಚಂದ ಇದ್ದಾಳೆ. ನೀವು ಕಮೆಂಟ್ ಅಂತ ಹಾಕ್ತಾರೆ ಕೆಲವರು, ಕಮೆಂಟ್ ಅಲ್ಲಿ ಅವ್ನು ಮಾಡಿದ್ದು ಚಂದ ಅಂತ ಹಾಕ್ತಾರೆ. ಓಕೆ, ತೋರಿಸ್ತೇನೆ ನಾನು ಇಲ್ಲಿ. ನಾನು ಇವತ್ತು ಜೀವಿ ಅಕ್ಕಂದು ಡ್ರಾಯಿಂಗ್ ಮಾಡಿದ್ದೀನಿ. ಇದಷ್ಟೇ ಅಲ್ಲ, ಇನ್ನು ನನ್ನ ಅಕ್ಕಂದು ಸಹ ಮಾಡ್ತೀನಿ ಈಗ. ನೋಡಿ ಗಾಯ್ಸ್, ನೋಡಿ ರೆಡಿಯಾ? ಎಸ್, 3, 2, 1 ಜಸ್ಟ್ ರಿವೀಲ್. ಏನಯ್ಯ ಒಂದು ಚೂರ ಹಣ್ಣೆಲ್ಲ ಸೋಕು ಕೈ ಎಂತದಿದ್ದು ನನ್ನದು. ನಂಗೆ ಎಂತ ಇದು ಪಿಟ್ಸ್ ಬಂದಿದೆ. ಕೂಲಿಗೆ ನಾನು ಹೇಳಿದ್ದೆ ನಂದು ಕ್ಲಿಪ್ ಬರಬೇಕು. ನನ್ನ ಮೊಬೈಲ್ ರಟ್ಟಿಸಿದವ. ಅವರ ಅಕ್ಕನ ಕೂಲಿಗೆ ಬೇಲಿ ಹಾಕಿದ್ದಾರೆ. ಮೂಗಲ್ಲಿ ಶೀತ ಅರಿತುಂಟ ಅಂದ್ರೆ ನಂಗೆ ನೆಂಕ ಶೀತ ಅದು ಶೀತ ಇದೆಂತದೆರಡು? ಅದಿದು ನಿಮ್ಮದು. ಅಯ್ಯೋ ಅಲ್ಲ, ನನ್ನ ಕೂದಲಿ ಪಿಟ್ಸ್ ಬಂದಿದೆ. ನಂಗೊಂದು ಮಚ್ಚ ಉಂಟು ಇಲ್ಲಿ ಹಣೆ ಹತ್ರ. ಇಲ್ಲಿ ಉಂಟು. ನೋಡು ನೋಡು, ಅಷ್ಟೊಂದು ಅಬ್ಸರ್ವ್ ಮಾಡಿದಲ್ಲ. ಇಲ್ಲಿ ಉಂಟು, ಆಮೇಲೆ ಕಿವಿ ಹತ್ರ. ಈಗ ನನ್ನ ಅಕ್ಕನ ಮಾಡ್ತೀನಿ. ಅವಳು ಚಂದ ಅಲ್ವಾ? ಅವಳದು ಮೂಗುತ್ತಿ ಬರ್ಬೇಕಾಯ್ತಾ? ಗಾಯ್ಸ್, ನಾನು ನನ್ನ ಅಕ್ಕನ ವಿಡಿಯೋ ಫೋಟೋ ಡ್ರಾಯಿಂಗ್ ಮಾಡಿದ್ದೀನಿ. ಅವಳ ಮುಖ ನೋಡಿದ್ರು. ನೋಡಿರಾ? ರೆಡಿಯಾ? 1, 2, 3 ರಿವೀಲ್. ನಿರ್ದಿಯಾನೆ ಬೆಸ್ಟ್ ತರಟೇನ ಇನ್ನಲ್ಲ ಮುರಂಡ ಬರ್ತದೆ ತರಟೆ. ಇದು ಬಿಟ್ಟು ಚುಪ್ಪಿ, ಇದು ಬಿಟ್ಟು ನಿನ್ನ ಅಲ್ಲಲ್ಲಿ ಗ್ಯಾಪ್ ಇರೋದು. ಚುಪ್ಪಿ ನಿನ್ನ ಅಲ್ಲ ತೋರಿಸಿ ಬಾಲ ಬಂಗಾರು. ಗೈಸ್ ನೋಡಿ ಎಂತ ಗೊತ್ತುಂಟಾ, ಇದವಳ ಕೂದಲು ಗುಂಗುರು ಕೂದಲು, ಇದವಳ ಸೂಡಿ ಮೇಲಿರುದು. ಐಬ್ರೋಸ್ ಪೂರ ಓಕೆ, ಬೊಟ್ಟಿಷ್ಟು ತೊಳೆದವಳು ಜೀವಮಾನದಲ್ಲಿ ಹಾಕ್ಲಿಲ್ಲ. ಇದವಳದು ಕೆನ್ನೆ, ಆಮೇಲೆ ಇದವಳದು ಉರು ಉಂಟು ಮೂಗು, ಅದರಲ್ಲಿ ಒಂದು ಮೂಗುತ್ತಿ. ಇಲ್ಲಿ ಕೆಳಗಡೆ ಸ್ವಲ್ಪ ಶೀತ ಸುರಿತಾ ಉಂಟು. ಚುಪ್ಪಿ ಅವರ ಜಸ್ಟ್ ಅವರ ಈ ಮಲ್ಪು ಚಿಪ್ಪಿ ಹೆಂಗೋಸ್ಕರ ಮಲ್ಪು ಜನ ನೋಡಿ. ಅವಳು ಹಲ್ಲು ಕಾಣ್ತುಂಟಲ್ಲ ಹೊಟ್ಟೆ, ಅದು ಇಲ್ಲಿ ಹೊಟ್ಟೆ ಬಿಡಿಸಿದಾನೆ ನೋಡಿ. ಇಲ್ಲಿ ಗ್ಯಾಪ್ ನೋಡಿ, ಇಲ್ಲಿ ಅದ್ರಲ್ಲಿ 2 ಟ್ರ್ಯಾಕ್ಟರ್ ಪಾಸ್ ಆಗ್ಬೋದು. ಓಕೆನಾ? ನೆಕ್ಸ್ಟ್ ಇದೊಳ್ದು ಕೈಯಲ್ಲಿ ಶೋಲ್ಡರ್ ಇಲ್ಲಿಂದ ಕೈಯಲ್ಲ, ಅವಳು ಸ್ವಲ್ಪ ಕೆಳಗಡೆಯಿಂದ. ಇದೊಳ್ಳು ಡ್ರೆಸ್ ಇವ್ ನೋಡಿ, ಇದರಲ್ಲಿ ಗುಬ್ಬಿ ಎಲ್ಲ ಬಿಡಿಸ್ತೇನೆ ನಂದ್ರಲ್ಲಿ. ಇವಳ್ದು ಮೋಸ್ಟ್ಲಿ ಪ್ಯಾಂಟ್ ಕಾಣಬೇಕು. ಕಾಲು ಕುಷ್ಠರೋಗ ಬಂದವ್ರದ್ದು ಕಾಲು. ಅಯ್ಯೋ ರಾಮ, ಹವ್ವ, ಇಷ್ಟು ಸಮಯ ಆದ್ಮೇಲೆ ಇಷ್ಟು ನಗಾಡ್ತಾ ಇದ್ದೀನಿ ಇವನಿಂದಾಗಿ. ಥ್ಯಾಂಕ್ ಯು. ಸಿಗ್ಮ ಜಿಸ್ಸು ಉಂಟಿ ಹೋಗು, ಜಿಜ್ಜಿ ಮೀಲಿಕ್ ಹೋಗಿ ಎದೋಳು ಎಮ್ಮೆ. ಫೋನಲ್ಲಿ ಇಟ್ಟ ನಂದು ಗಂಡನಿಗೆಲ್ಲ ಹೇಳ್ಬೇಡ. ನಿನ್ನ ಭಾವನಿಗಾಗೆಲ್ಲ ಹೇಳ್ತೀಯ ನೀನು? ನಂಗೆ ನಗಡಿ ಕಣ್ಣಲ್ಲಿ ನೀರು ಬರ್ತದೆ ನೋಡಿ. ನನ್ನ ನಗಡಿಸಿ ಕೂಗಿಸಿಟ್ಟ ನಂಗೆ ಫುಲ್ ಕಣ್ಣಲ್ಲೆಲ್ಲ ನೀರು ಬರ್ತದೆ, ಅಷ್ಟು ನಗಡಿದೆ ನಾನು. ಇವನ ಒಂದು ಏಸಕ್ಕೆ
ಹಾಗೆ ಓಕೆ. ನಾವು ಮತ್ತೆ ಸಿಗ್ತೇವೆ ಆಯ್ತಾ. ನಾವು ಈ ಥರ ಹುಚ್ಚು ಕಟ್ಕೊಂಡಿದ್ರೆ ಉಂಟಲ್ಲ, ಅಯ್ಯೋ ದೇವ್ರೆ. ಹಾಂ, ನಾವು ರೀಲ್ಸ್ ಮಾಡಿದ್ದು ಹೇಳಿದೆ ಅಲ್ವಾಗ ನಾನು. ಓಕೆ, ಇವಾಗ ಎಂತ ಗೊತ್ತಾ, ನಾವು ಅದಾಗಿ ಹೇಳಿದೆಲ್ಲ ಟ್ರೆಡಿಷ್ನಲಿಗೆಲ್ಲ ಟ್ರಾನ್ಸಾಕ್ಷನ್ ವಿಡಿಯೋ ಅದು ಮಾಡಲಿಕ್ಕೆ ಸತ್ಯ ಪುರ್ಸೋತಿರ್ಲಿಲ್ಲ ನಮಗೆ. ಪುರ್ಸೋತಿರೋದೇ ಏನಿಲ್ಲ, ಒಂದು ಅದಾಗಿ ಇವಳು ಸ್ವಲ್ಪ ಕೆಲಸ ಮಾಡಿ ರೂಮಿಗೆ ಬಂದು ಕೂತವ್ರು, ಇಬ್ಬರು ಸಹ ಮೊಬೈಲ್ ಹೊತ್ಕೊಂಡು ಮಾತಾಡ್ಕೊಂಡು ಕೂತ್ವಿ. ಮತ್ತು ಮಧ್ಯಾಹ್ನ ಊಟ ಮಾಡಿ ಇವಳು ಎಮ್ಮೆ ಬಿದ್ಕೊಂಡು ಸ್ವಲ್ಪ ಹೊತ್ತು ನಾನು ಸಹ ಬಿದ್ಕೊಂಡೆ. ಎಮ್ಮೆ ಓಕೆ. ಹಾಗೆ ಅದಾದಮೇಲೆ 4 ವರ್ಷದಿಗೆ ಚಂಬು ಬಂದ. ಆಮೇಲೆ ಇವತ್ತು ನಾನು ಚರ್ಮುರಿ ಮಾಡಿದೆ, ಅವ್ನು ನಿನ್ನೆ ಮಾಡಿದೆ, ಇವತ್ತು ನಾನು ಮಾಡಿದೆ. ಅದನ್ನು ತಿಂದು ಮತ್ತೆ ಎದುರು ಕೂತ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ಓದ್ತಿದ್ವಿ. ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದೆ, ಇವಳಿನ್ನೂ ಆಗಿಲ್ಲ. ಈಗ ಇದ್ದೇವೆ ಇವನೊಟ್ಟಿಗೆ ಮಂಗನಾಟ ಮಾಡಿಕೊಂಡು. ನಾನು ಮಹಾ ಖಾಲಿ ಮಾಡಿದೆ ಹೋಟೆಲಲ್ಲಿ. ನಾನು ಇವತ್ತು ಹೊರಟಿದ್ದೇನೆ, ಚುಪ್ಪಿಗೆ ಕಾಲೇಜ್ ಉಂಟು, ಎಕ್ಸಾಮ್. ಅವನಿಗೆ ನೋಡಿ ಆರಾಮ್ಸೆ ಇವತ್ತು ರಜೆ ಕೊಟ್ಟಿದ್ದಾರೆ. ನಿನ್ನೆಯಾದರೂ ಕೊಡ್ತಿದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಆಗ್ತಿತ್ತಲ್ಲನಾ. ಇವತ್ತು ಹೇಳ್ತಿದ್ದಾನೆ ಮಧ್ಯಾಹ್ನ ಕರೀಲಿ, ಮಧ್ಯಾಹ್ನ ಹೋಗಿ ಅಂತ. ಹಾಗೆ ಬೇಗ ಎದ್ದಿದ್ದಾನೆ ಮಾತ್ರ. ಇನ್ನು ನಾವು ಹೊರಡುದು, ತಿಂಡಿ ತಿಂದಾಗಿಲ್ಲ, ತಿಂಡಿ ತಿಂದಾಗಬೇಕಷ್ಟೇ. 8 ಗಂಟೆಗೆ ಇಲ್ಲಿಂದ ಹೊರಡುದು, ಬೇಗ ಹೊರಟಿದ್ದೇವೆ. ಹಾಗೆ ಏನು ಮಾಡೋಣ ಬ್ಲಾಗ್ ಏನಾದರೂ ಹೇಳಿಕೊಟ್ಟ ಖುಷಿ ಆಯ್ತು. ಇನ್ನೊಂದ್ಸರ್ತಿ ನಾಲ್ಕು ಮದುವೆಗೆ, ನಿನ್ನ ಅಕ್ಕನ ಮದುವೆಗೆ ಬೇಗ ಮದುವೆ ಇಡಿ. ಚಂಬು, ನನ್ನ ಮದುವೆಗೆ ಬರಬೇಕು. ಕರ್ತೆ ಮತ್ತೆ ಕರಿಯೋದು ಇರ್ತೇನಾ? ನೀನು ನನ್ನ ಕ್ರಶ್ ಅಲ್ವಾ, ಕರಿಯೋದು ಇರ್ತೇನೆ. ಅಂಚೇನಿಲ್ಲ, ಸಂದೇಶ ಅಂಚೇನಿಲ್ವಾ? ಲಿಪ್ಸ್ಟಿಕ್ ಆಗ್ಬೋದು. ಓಕೆ, ನನ್ನ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ 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 ಹೇಳ ಕೊಡು. ನನ್ನ ಸಬ್ಸ್ಕ್ರೈಬ್ ಮಾಡಿ, ನೆನಪಲ್ಲಿ ಮಾಡಿ. ಬಾಯ್.